ಧ್ರುವ ಅವರೊಂದು ಫೋಟೋ ಹಾಕ್ತಿರ್ತಾರೆ ಚಿರು ಸರ್ದು ಮತ್ತು ಅವ್ರದ್ದು ಹಾಕ್ಬಿಟ್ಟು ಚಿರು ಸಾಂಗ್ ಹಾಕ್ತಿರ್ತಾರೆ ಅದರ ಕಾಲದ ಬಗ್ಗೆ ಹೇಳೋದು. ಅದನ್ನ ನೋಡಿದಾಗ ಒಂದು ರೀತಿ ನಿಜವಾಗ್ಲೂ ಬೇಜಾರಾಗುತ್ತೆ. ಇತ್ತೀಚೆಗಂತೂ ಅವ್ರು ಜಾಸ್ತಿ ಹಾಕ್ತಿರ್ತಾರೆ ಅದನ್ನು. ಮೇ ಬಿ ಅಣ್ಣನ ಬಗ್ಗೆ ನೆನಪುಗಳು ಜಾಸ್ತಿ ಆಗಿದೆ ಅಂತ. ನೆನಪಾದರೆ ಮಾತ್ರ ಅದನ್ನು ಹಾಕಬೇಕು ಅಂತಲ್ಲ. ಕೆಲವು ಸತಿ ನಾವು ಫೋಟೋಸ್ ಹಾಕದೇ ಇದ್ದಾಗ್ಲೂ ಅವ್ರು ನೆನಪಿರಲ್ಲ ಅಂತಲ್ಲ. ಯಾವುದೋ ಒಂದು ಫೋಟೋ ಹಂಚ್ಕೋಬೇಕು ಅಂತ ಅನಿಸಿರುತ್ತೆ. ಬಟ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಎಷ್ಟೋ ಫೋಟೋಸ್ ಧ್ರುವ ಹಾಕಿರೋದು ಎಲ್ಲ ನಾನು ಕ್ಲಿಕ್ ಮಾಡಿರೋಂಥ ಫೋಟೋಸ್. ಆ್ಯಕ್ಚುಲಿ ಮೊನ್ನೆ ಹಾಕಿದ್ದ ಫೋಟೋ ಕೂಡ ನಾನು ಕ್ಲಿಕ್ ಮಾಡಿರೋವಂಥದ್ದು. ನಂಗೆ ಇನ್ನೂ ಆ ಫೋಟೋ ನೆನಪಿದೆ. ಯಾಕಂದರೆ ಅದು ಪೊಗರುದು ಟ್ರೇಲರ್ ಫಸ್ಟ್ ಕಟ್ ತೋರಿಸ್ತಿದ್ದು ಚಿರುಗೆ. ನನಗೆ ಯಾಕೆ ಆ ಫೋಟೋ ತೆಗಿಬೇಕು ಅಂತ ಅನ್ನಿಸ್ತು ಅವತ್ತು ಗೊತ್ತಿಲ್ಲ. ನಾನು ಇಲ್ಲ ಐ ವಾಂಟ್ ಟು ಕ್ಲಿಕ್ ದಿಸ್ ಪಿಕ್ ಅಂದರೆ ಜಸ್ಟ್ ರ್ಯಾಂಡಮಾಗಿ ಕ್ಲಿಕ್ ಮಾಡಿಬಿಟ್ಟು ಅವಾಗ ನಾನು ಚಿರುಗೆ ತೋರಿಸ್ದೆ. ಲೈಕ್ ದೇ ಆರ್ ಆಲ್ ಮೆಮರೀಸ್ ಅಲ್ವಾ. ನಾವು ಯಾವಾಗಲೂ ಫೋಟೋಸ್ ಕ್ಲಿಕ್ ಮಾಡೋದು ಒಂದು ಪರ್ಫೆಕ್ಟ್ ಮೊಮೆಂಟ್ನ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡೋದು ಬೇರೆ, ಆ ಪರ್ಫೆಕ್ಟ್ ಮೊಮೆಂಟ್ನ ಆ ಮೊಮೆಂಟ್ ಕ್ಯಾಪ್ಚರ್ ಮಾಡೋದು ಬೇರೆ ಆಗುತ್ತೆ. ಸೊ ಇವತ್ತಿಗೆ ಇಟ್ಸ್ ಅ ಗುಡ್ ವೆರಿ ಸ್ವೀಟ್ ಮೆಮರಿ. ಸೊ ನೆನಪಿಸ್ಕೊಂಡಾಗ ಮಾತ್ರ ನಾವು ಫೋಟೋಸ್ ಹಾಕ್ತೀವಿ ಅಂತಲ್ಲ. ಅವ್ರು ಸದಾ ನಮ್ಮ ನೆನಪಲ್ಲಿರ್ತಾರೆ, ಪ್ರತಿ ಕ್ಷಣವೂ ಇದ್ದೇ ಇರ್ತಾರೆ. ಹಾಡಲ್ಲೊಂದು ಮೆಸೇಜ್ ಕೂಡ ಇದೆ ಮೇಡಮ್, ಈ ಕ್ಷಣನೇ ಎಂಜಾಯ್ ಮಾಡಿ, ಯಾಕಂದರೆ ಈಗ ಎಲ್ಲವೂ ಅನಿರೀಕ್ಷಿತ. ಹೌದು ಹೌದು ಹೌದು. ಅದು ಆ್ಯಕ್ಚುಲಿ ಚಿರು ಅವರ ಲೈಫ್ ಮೋಟೋನೇ ಅದಾಗಿತ್ತು. ಅವರು ಇವತ್ತು ಈ ಪಾಯಿಂಟ್ ಈ ನಿಮಿಷ ಬಿಟ್ಟು ನೆಕ್ಸ್ಟ್ ನಿಮಿಷದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅವ್ರಿಗೋಸ್ಕರನೇ ಬರೆದಿದ್ದಂಥ ಸಾಂಗ್ ಅಂತಲೇ ಹೇಳ್ಬೋದು. ಧ್ರುವ ಅವರೊಂದು ಫೋಟೋ ಹಾಕ್ತಿರ್ತಾರೆ ಚಿರು ಸರ್ದು ಮತ್ತು ಅವ್ರದ್ದು ಹಾಕ್ಬಿಟ್ಟು ಚಿರು ಸಾಂಗ್ ಹಾಕ್ತಿರ್ತಾರೆ ಅದರ ಕಾಲದ ಬಗ್ಗೆ ಹೇಳೋದು. ಅದನ್ನ ನೋಡಿದಾಗ ಒಂದು ರೀತಿ ನಿಜವಾಗ್ಲೂ ಬೇಜಾರಾಗುತ್ತೆ. ಇತ್ತೀಚೆಗಂತೂ ಅವ್ರು ಜಾಸ್ತಿ ಹಾಕ್ತಿರ್ತಾರೆ ಅದನ್ನು. ಮೇ ಬಿ ಅಣ್ಣನ ಬಗ್ಗೆ ನೆನಪುಗಳು ಜಾಸ್ತಿ ಆಗಿದೆ ಅಂತ. ನೆನಪಾದರೆ ಮಾತ್ರ ಅದನ್ನು ಹಾಕಬೇಕು ಅಂತಲ್ಲ. ಕೆಲವು ಸತಿ ನಾವು ಫೋಟೋಸ್ ಹಾಕದೇ ಇದ್ದಾಗ್ಲೂ ಅವ್ರು ನೆನಪಿರಲ್ಲ ಅಂತಲ್ಲ. ಯಾವುದೋ ಒಂದು ಫೋಟೋ ಹಂಚ್ಕೋಬೇಕು ಅಂತ ಅನಿಸಿರುತ್ತೆ. ಬಟ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಎಷ್ಟೋ ಫೋಟೋಸ್ ಧ್ರುವ ಹಾಕಿರೋದು ಎಲ್ಲ ನಾನು ಕ್ಲಿಕ್ ಮಾಡಿರೋಂಥ ಫೋಟೋಸ್. ಆ್ಯಕ್ಚುಲಿ ಮೊನ್ನೆ ಹಾಕಿದ್ದ ಫೋಟೋ ಕೂಡ ನಾನು ಕ್ಲಿಕ್ ಮಾಡಿರೋವಂಥದ್ದು. ನಂಗೆ ಇನ್ನೂ ಆ ಫೋಟೋ ನೆನಪಿದೆ. ಯಾಕಂದರೆ ಅದು ಪೊಗರುದು ಟ್ರೇಲರ್ ಫಸ್ಟ್ ಕಟ್ ತೋರಿಸ್ತಿದ್ದು ಚಿರುಗೆ. ನನಗೆ ಯಾಕೆ ಆ ಫೋಟೋ ತೆಗಿಬೇಕು ಅಂತ ಅನ್ನಿಸ್ತು ಅವತ್ತು ಗೊತ್ತಿಲ್ಲ. ನಾನು ಇಲ್ಲ ಐ ವಾಂಟ್ ಟು ಕ್ಲಿಕ್ ದಿಸ್ ಪಿಕ್ ಅಂದರೆ ಜಸ್ಟ್ ರ್ಯಾಂಡಮಾಗಿ ಕ್ಲಿಕ್ ಮಾಡಿಬಿಟ್ಟು ಅವಾಗ ನಾನು ಚಿರುಗೆ ತೋರಿಸ್ದೆ. ಲೈಕ್ ದೇ ಆರ್ ಆಲ್ ಮೆಮರೀಸ್ ಅಲ್ವಾ. ನಾವು ಯಾವಾಗಲೂ ಫೋಟೋಸ್ ಕ್ಲಿಕ್ ಮಾಡೋದು ಒಂದು ಪರ್ಫೆಕ್ಟ್ ಮೊಮೆಂಟ್ನ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡೋದು ಬೇರೆ, ಆ ಪರ್ಫೆಕ್ಟ್ ಮೊಮೆಂಟ್ನ ಆ ಮೊಮೆಂಟ್ ಕ್ಯಾಪ್ಚರ್ ಮಾಡೋದು ಬೇರೆ ಆಗುತ್ತೆ. ಸೊ ಇವತ್ತಿಗೆ ಇಟ್ಸ್ ಅ ಗುಡ್ ವೆರಿ ಸ್ವೀಟ್ ಮೆಮರಿ. ಸೊ ನೆನಪಿಸ್ಕೊಂಡಾಗ ಮಾತ್ರ ನಾವು ಫೋಟೋಸ್ ಹಾಕ್ತೀವಿ ಅಂತಲ್ಲ. ಅವ್ರು ಸದಾ ನಮ್ಮ ನೆನಪಲ್ಲಿರ್ತಾರೆ, ಪ್ರತಿ ಕ್ಷಣವೂ ಇದ್ದೇ ಇರ್ತಾರೆ. ಹಾಡಲ್ಲೊಂದು ಮೆಸೇಜ್ ಕೂಡ ಇದೆ ಮೇಡಮ್, ಈ ಕ್ಷಣನೇ ಎಂಜಾಯ್ ಮಾಡಿ, ಯಾಕಂದರೆ ಈಗ ಎಲ್ಲವೂ ಅನಿರೀಕ್ಷಿತ. ಹೌದು ಹೌದು ಹೌದು. ಅದು ಆ್ಯಕ್ಚುಲಿ ಚಿರು ಅವರ ಲೈಫ್ ಮೋಟೋನೇ ಅದಾಗಿತ್ತು. ಅವರು ಇವತ್ತು ಈ ಪಾಯಿಂಟ್ ಈ ನಿಮಿಷ ಬಿಟ್ಟು ನೆಕ್ಸ್ಟ್ ನಿಮಿಷದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅವ್ರಿಗೋಸ್ಕರನೇ ಬರೆದಿದ್ದಂಥ ಸಾಂಗ್ ಅಂತಲೇ ಹೇಳ್ಬೋದು. ಧ್ರುವ ಅವರೊಂದು ಫೋಟೋ ಹಾಕ್ತಿರ್ತಾರೆ ಚಿರು ಸರ್ದು ಮತ್ತು ಅವ್ರದ್ದು ಹಾಕ್ಬಿಟ್ಟು ಚಿರು ಸಾಂಗ್ ಹಾಕ್ತಿರ್ತಾರೆ ಅದರ ಕಾಲದ ಬಗ್ಗೆ ಹೇಳೋದು. ಅದನ್ನ ನೋಡಿದಾಗ ಒಂದು ರೀತಿ ನಿಜವಾಗ್ಲೂ ಬೇಜಾರಾಗುತ್ತೆ. ಇತ್ತೀಚೆಗಂತೂ ಅವ್ರು ಜಾಸ್ತಿ ಹಾಕ್ತಿರ್ತಾರೆ ಅದನ್ನು. ಮೇ ಬಿ ಅಣ್ಣನ ಬಗ್ಗೆ ನೆನಪುಗಳು ಜಾಸ್ತಿ ಆಗಿದೆ ಅಂತ. ನೆನಪಾದರೆ ಮಾತ್ರ ಅದನ್ನು ಹಾಕಬೇಕು ಅಂತಲ್ಲ. ಕೆಲವು ಸತಿ ನಾವು ಫೋಟೋಸ್ ಹಾಕದೇ ಇದ್ದಾಗ್ಲೂ ಅವ್ರು ನೆನಪಿರಲ್ಲ ಅಂತಲ್ಲ. ಯಾವುದೋ ಒಂದು ಫೋಟೋ ಹಂಚ್ಕೋಬೇಕು ಅಂತ ಅನಿಸಿರುತ್ತೆ. ಬಟ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಎಷ್ಟೋ ಫೋಟೋಸ್ ಧ್ರುವ ಹಾಕಿರೋದು ಎಲ್ಲ ನಾನು ಕ್ಲಿಕ್ ಮಾಡಿರೋಂಥ ಫೋಟೋಸ್. ಆ್ಯಕ್ಚುಲಿ ಮೊನ್ನೆ ಹಾಕಿದ್ದ ಫೋಟೋ ಕೂಡ ನಾನು ಕ್ಲಿಕ್ ಮಾಡಿರೋವಂಥದ್ದು. ನಂಗೆ ಇನ್ನೂ ಆ ಫೋಟೋ ನೆನಪಿದೆ. ಯಾಕಂದರೆ ಅದು ಪೊಗರುದು ಟ್ರೇಲರ್ ಫಸ್ಟ್ ಕಟ್ ತೋರಿಸ್ತಿದ್ದು ಚಿರುಗೆ. ನನಗೆ ಯಾಕೆ ಆ ಫೋಟೋ ತೆಗಿಬೇಕು ಅಂತ ಅನ್ನಿಸ್ತು ಅವತ್ತು ಗೊತ್ತಿಲ್ಲ. ನಾನು ಇಲ್ಲ ಐ ವಾಂಟ್ ಟು ಕ್ಲಿಕ್ ದಿಸ್ ಪಿಕ್ ಅಂದರೆ ಜಸ್ಟ್ ರ್ಯಾಂಡಮಾಗಿ ಕ್ಲಿಕ್ ಮಾಡಿಬಿಟ್ಟು ಅವಾಗ ನಾನು ಚಿರುಗೆ ತೋರಿಸ್ದೆ. ಲೈಕ್ ದೇ ಆರ್ ಆಲ್ ಮೆಮರೀಸ್ ಅಲ್ವಾ. ನಾವು ಯಾವಾಗಲೂ ಫೋಟೋಸ್ ಕ್ಲಿಕ್ ಮಾಡೋದು ಒಂದು ಪರ್ಫೆಕ್ಟ್ ಮೊಮೆಂಟ್ನ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡೋದು ಬೇರೆ, ಆ ಪರ್ಫೆಕ್ಟ್ ಮೊಮೆಂಟ್ನ ಆ ಮೊಮೆಂಟ್ ಕ್ಯಾಪ್ಚರ್ ಮಾಡೋದು ಬೇರೆ ಆಗುತ್ತೆ. ಸೊ ಇವತ್ತಿಗೆ ಇಟ್ಸ್ ಅ ಗುಡ್ ವೆರಿ ಸ್ವೀಟ್ ಮೆಮರಿ. ಸೊ ನೆನಪಿಸ್ಕೊಂಡಾಗ ಮಾತ್ರ ನಾವು ಫೋಟೋಸ್ ಹಾಕ್ತೀವಿ ಅಂತಲ್ಲ. ಅವ್ರು ಸದಾ ನಮ್ಮ ನೆನಪಲ್ಲಿರ್ತಾರೆ, ಪ್ರತಿ ಕ್ಷಣವೂ ಇದ್ದೇ ಇರ್ತಾರೆ. ಹಾಡಲ್ಲೊಂದು ಮೆಸೇಜ್ ಕೂಡ ಇದೆ ಮೇಡಮ್, ಈ ಕ್ಷಣನೇ ಎಂಜಾಯ್ ಮಾಡಿ, ಯಾಕಂದರೆ ಈಗ ಎಲ್ಲವೂ ಅನಿರೀಕ್ಷಿತ. ಹೌದು ಹೌದು ಹೌದು. ಅದು ಆ್ಯಕ್ಚುಲಿ ಚಿರು ಅವರ ಲೈಫ್ ಮೋಟೋನೇ ಅದಾಗಿತ್ತು. ಅವರು ಇವತ್ತು ಈ ಪಾಯಿಂಟ್ ಈ ನಿಮಿಷ ಬಿಟ್ಟು ನೆಕ್ಸ್ಟ್ ನಿಮಿಷದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅವ್ರಿಗೋಸ್ಕರನೇ ಬರೆದಿದ್ದಂಥ ಸಾಂಗ್ ಅಂತಲೇ ಹೇಳ್ಬೋದು.